ಡಾಲಿ ಧನಂಜಯ್ ಅವರ ಕೆರಿಯರ್ನಲ್ಲಿ ಹಾಗೂ ಈ ವರ್ಷ ರಿಲೀಸ್ ಆಗ್ತಾ ಇರೋ ಕನ್ನಡದ ಸಿನಿಮಾಗಳ ಸಾಲಿನಲ್ಲಿ ಈ ಸಿನಿಮಾ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೋಟಿ ಟ್ರೈಲರ್ ರಿಲೀಸ್ ಆಗಿದೆ. ಸ್ವಲ್ಪ ದಿನಗಳ ಹಿಂದೆ ಟೀಸರ್ ರಿಲೀಸ್ ಆಗಿತ್ತು ಆ್ಯಂಡ್ ಆವಾಗ ಸ್ವಲ್ಪ ಬಜ್ ಅನ್ನೋದು ತಿರುಗಾಡ್ತಾ ಇತ್ತು. ಬಟ್ ಬರ್ಬರ್ತಾ ಅದು ಕಮ್ಮಿ ಆಗಿತ್ತು ಆ್ಯಂಡ್ ಈಗ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಆ ಒಂದು ಸಿನಿಮಾದ ಸುತ್ತ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಆಗಿರಲಿ, ಒಂದಿಷ್ಟು ಸಿನಿಮಾದ ಬಗ್ಗೆ ಮಾತುಕತೆಗಳೆಲ್ಲ ನಡೀಲಿ ಅಂತ ಕೇಳಿಕೊಂಡು ರಿವ್ಯೂ ಕಡೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟ್ರೈಲರ್ ನೋಡಿದ ತಕ್ಷಣ ನನ್ನ ಮೈಂಡ್ಗೆ ಫಸ್ಟ್ ಬಂದಿದ್ದು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದು ಯಾರು ಅನ್ನೋ ಒಂದು ಪ್ರಶ್ನೆ. ನಾಬಿನ್ ಪೌಲ್ ಅವರು ಸಿನಿಮಾದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡಿದ್ದಾರೆ. ನಿಜವಾಗ್ಲೂ ಮ್ಯೂಸಿಕ್ ಸಖತ್ತು ಫ್ರೆಶ್ ಫೀಲ್ ಕೊಡ್ತು ಆ್ಯಂಡ್ ಟ್ರೈಲರ್ನ ಹೈಲೈಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೀರೋ ಬಂದಾಗ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಸಿಚುವೇಶನ್ಗೆ ತಕ್ಕಂತೆ ಕೊಟ್ಟಿದ್ದ ಮ್ಯೂಸಿಕ್ಕಿಂದ ಶುರುವಾಗೋ ಟ್ರೈಲರ್ ಹೋಗ್ತಾ ಹೋಗ್ತಾ ಟೆನ್ಷನ್ ಕ್ರಿಯೇಟ್ ಮಾಡಿ ಆಮೇಲೆ ಒಂದು ಮಾಸ್ ಬೀಟ್ಸಿಂದ ಟ್ರೈಲರ್ ಎಂಡ್ ಆಯಿತು. ಇನ್ನು ನೆಕ್ಸ್ಟ್ ಟ್ರೈಲರ್ ಹೇಳಿದ ಕತೆ ವಿಚಾರಕ್ಕೆ ಬರೋಣ. ದೀನು ಸಾವ್ಕಾರ್ ಹೇಳೋ ಕೆಲಸನ ಯಾರೂ ಇಲ್ಲ ಅಂತ ಹೇಳದೆ ಕೆಲಸ ಮಾಡಿಕೊಡ್ತಾ ಇರ್ತಾರೆ, ಆದರೆ ಒಬ್ಬ ಅದನ್ನು ಮೀರಿ ನಿಲ್ತಾನೆ. ಅವನೇ ಕಥೆಯ ನಾಯಕ. ಕೋಟಿ ಶಿಫ್ಟಿಂಗ್ಸ್ ಅನ್ನೋ ಹೆಸರಲ್ಲಿ ಶಿಫ್ಟಿಂಗ್ ಕೆಲಸಗಳನ್ನು ಮಾಡಿಕೊಂಡು ಕೆಲಸ ಇಲ್ಲದ ಟೈಮ್ನಲ್ಲಿ ಕ್ಯಾಬ್ ಓಡಿಸೋವಾಗ ಹೀರೋಯಿನ್ ಜೊತೆ ಟ್ರಿಪ್ಗೆ ಪಂತ ಮಾಡಿಕೊಂಡು ಆರಾಮಾಗಿರ್ತಾನೆ. ದೀನು ಸಾವ್ಕಾರ್ಗೆ ಒಂದು ಡೀಲ್ ಬರುತ್ತೆ. ಯಾವುದೋ ಒಂದು ವಸ್ತುನ ಒಂದು ಜಾಗಕ್ಕೆ ನೀಟಾಗಿ ಗೊತ್ತಿಲ್ಲದೆ ಸಾಗಿಸ್ಬೇಕು ಅಂತ. ಅದನ್ನು ಸಾಗಿಸೋಕೆ ಗುರಿ ಮದ್ದಿನ ಗುಂಡಿಗೆ ಇರೋ ಕೋಟಿಗೆ ಆ ಡೀಲ್ನ ಕೊಟ್ಟು ಮಹಾನವಮಿ ಒಳಗೆ ಡೀಲ್ ಮುಗಿಯುತ್ತೆ ಅಂತ ಮಾತು ಕೊಡ್ತಾನೆ. ಆದರೆ ದೀಪಾವಳಿ ಬಂದ್ರೂ ಆ ಡೀಲ್ ಸೇರೋ ಜಾಗಕ್ಕೆ ಸೇರೋದಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಹೇಳಿದ್ನ ಮಾಡದೇ ಇರೋದಕ್ಕೆ ಸಾವ್ಕಾರ್ ಸೈಕ್ ಆಟಗಳನ್ನು ಶುರು ಹಚ್ಕೋತಾನೆ. ಕೋಟಿ ಮೇಲೆ ರಿವೆಂಜ್ ತಗೋತಾನೆ. 31 ಲಕ್ಷ ಬಾಕಿ ಅಂತ ಹಣೆ ಮೇಲೆ ಬರೆದು ಗೋಣಿ ಚೀಲದಲ್ಲಿ ಕಟ್ ಹಾಕಿ ರೋಡ್ಗೆ ಎಸಿತಾನೆ. ಆಮೇಲೆ ಹೀರೋ ಬದುಕಿರ್ತಾನೆ. ಫೈನಲ್ ಆಗಿ ರಿವೆಂಜ್ಗೆ ರೆಡಿ ಆಗ್ತಾನೆ. ಈ ಒಂದು ಸ್ಟೋರಿ ಲೈನಲ್ಲಿ ಸುಮಾರು ಸಬ್ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಸ್ಪೆಷಲಿ ಆ ಕಳ್ಳತನ ಅನ್ನೋದ್ರ ಬಗ್ಗೆ. ಸಿನಿಮಾದಲ್ಲಿ ಅದೊಂದು ಮೇಜರ್ ರೋಲ್ನೇ ಪ್ಲೇ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಅದನ್ನು ನೀಟಾಗಿ ಸೈಲೆಂಟಾಗಿ ಡೆಲಿವರ್ ಮಾಡಿದ್ದಾರೆ ಟೀಸರ್ನಲ್ಲಿ ಮತ್ತು ಟ್ರೈಲರ್ನಲ್ಲಿ. ಟೀಸರ್ನಲ್ಲಿ ಪ್ರತಿ ಮನುಷ್ಯನಲ್ಲೂ ಒಬ್ಬ ಕಳ್ಳನಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ರು. ಆ್ಯಂಡ್ ಇಲ್ಲಿ ಹೀರೋಯಿನ್ ಕದ್ದಿದ್ದಾಳೆ ಅನ್ನೋದನ್ನು ರಂಗಾಯಣರಿಗೂ ಅವರ ಪಾತ್ರದಿಂದ ಹೇಳಿಸ್ತಾ ಚೆನ್ನಾಗೇ ಟೀಸ್ ಮಾಡಿದ್ದಾರೆ ಆಡಿಯನ್ಸ್ನ ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಸುಮಾರು ಪ್ರಶ್ನೆಗಳು ಹುಡ್ಕೊಂಡ್ವು. ದೀನು ಸಾವ್ಕಾರ್ಗೆ ಸಿಗೋ ಡೀಲ್ ಏನು, ಅದನ್ನ ಸುಪಾರಿ ತಗೊಳ್ಳೋ ಕೋಟಿ ಏನು ಮಾಡ್ತಾನೆ, ಜೊತೆಗೆ ಬುದ್ಧಿವಾದ ಹೇಳೋ ರಂಗಾಯಣರಿಗೂ ಅವರ ಪಾತ್ರ ಯಾಕೆ ಕೋಟಿ ಮೇಲೇ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಹೀರೋಯಿನನ್ನು ರಂಗಾಯಣರಿಗೂ ಅವರು ಯಾಕೆ ಕಳ್ಳಿ ಅಂತ ಇದ್ದಾರೆ, ಆ 31 ಲಕ್ಷ ಬಾಕಿ ಅಂದರೆ ಏನದು, ಕೋಟಿ ಜೋರಾಗಿ ಏಟು ತಿನ್ನೋಕ್ಕೆ ಏನು ಕೆಲಸ ಮಾಡೋಕ್ಕೆ ಹೊರಟಿದ್ದಾನೆ, ಇಡೀ ಜನತಾ ಸಿಟಿ ಜನ ವೇಷಗಳನ್ನು ಹಾಕ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಪ್ರಶ್ನೆ. ಈ ಎರಡು ಮುಖ ಹಿಡ್ಕೊಂಡು ಮೋಸ ಮಾಡಿದವ್ರಿಗೆ ಯಾವ ಕೆನ್ನೆಗೆ ಹೊಡೆದ ಕೋಟಿ, ಪೊಲೀಸ್ ಅವರು ಈ ದೀನು ಸಾವ್ಕಾರ್ ಗ್ಯಾಂಗ್ನ ಯಾಕೆ ಹುಡುಕ್ತಾ ಇದ್ರು, ಇವಿಷ್ಟು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಬಂದವು. ಎಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಅನಿಸಿದ್ವು. ಆ್ಯಂಡ್ ಸಿನಿಮಾ ನೋಡುವಾಗ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಕೋಟಿ ಸಿನಿಮಾದ ಪಾತ್ರಗಳು ಸೌಂಡ್ ಮಾಡ್ಬೋದು ಅನ್ನೋದನ್ನು ಟ್ರೈಲರ್ ಹೇಳ್ತಿತ್ತು. ದೀನು ಸಾವ್ಕಾರ್ ಕ್ಯಾರೆಕ್ಟರ್ಗೆ ಆಡಿಯನ್ಸ್ ಫಿದಾ ಆಗೋದಂತೂ ಪಕ್ಕ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಆ ಹುಲಿ ಕುಣಿತದ ಅವತಾರ ಸೈಕ್ಕಾಗಿದೆ. ಆಮೇಲೆ ಆ ಜನತಾ ಸಿಟಿ ಅನ್ನೋದನ್ನು ಕೂಡ ಒಂದು ಕ್ಯಾರೆಕ್ಟರ್ ಥರನೇ ಟ್ರೀಟ್ ಮಾಡಿರ್ತಾರೆ ಸಿನಿಮಾದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಕಾಮನ್ ಮ್ಯಾನ್ಗೆ ರಿಲೇಟ್ ಆಗೋ ಕತೆ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಕಾಮನ್ ಮ್ಯಾನ್ ಇರೋ ಒಂದು ಜಾಗದ ಬಗ್ಗೆ ತುಂಬ ಚೆನ್ನಾಗಿ ರಿಯಾಲಿಟಿಗೆ ತಕ್ಕಂತೆ ತೋರಿಸೋಕೆ ಹೊರಟಿರ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಟ್ರೈಲರ್ನಲ್ಲಿದ್ದಂತಹ ಡೈಲಾಗ್ಸ್ಗಳು, ಕಾನ್ವರ್ಸೇಷನ್ಗಳು ಸಖತ್ತಾಗಿದ್ವು. ಆ ಎರಡು ಮುಖದ ಡೈಲಾಗ್ ಚೆನ್ನಾಗಿತ್ತು. ಲೈಕ್ ಸಿನಿಮಾದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಿತ್ತು. ಆ್ಯಂಡ್ ಹೆಚ್ಚು ಕಡಿಮೆ ಆದಾಗಲೇ ಮಾತಾಡೋಣ ಅನ್ನೋದು ಇವೆಲ್ಲ ಚೆನ್ನಾಗಂತ ಅನಿಸಿದ್ವು. ಓವರಾಲಾಗಿ ಹೇಳಬೇಕಂದ್ರೆ ಒಂದು ಸಾಲಿಡ್ ಆಗಿರೋ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಕಾಮನ್ ಮ್ಯಾನ್ ರಿಲೇಟ್ ಮಾಡ್ಕೊಳ್ಳೋ ಥರ ಇರೋ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಡ್ರಾಮಾ ಜೂನ್ 14ಕ್ಕೆ ಬರ್ತಿದೆ ಅನ್ನೋದನ್ನು ಟ್ರೈಲರ್ ಆಡಿಯನ್ಸ್ಗೆ ನೀಟಾಗಿ ಅರ್ಥ ಮಾಡಿಸಿದೆ. ಇನ್ನು ಸಿನಿಮಾನ ಆಡಿಯನ್ಸ್ಗೆ ನೀಟಾಗಿ ರೀಚ್ ಮಾಡಿಸಿ ಈ ವರ್ಷದ ದೊಡ್ಡ ಹಿಟ್ ಸಿನಿಮಾ ಇದಾಗಲಿ ಅಂತ ಕೇಳ್ಕೊತೀನಿ. ಇದೇ ಸಿನಿಮಾ ರಿಲೀಸ್ ಆಗೋ ದಿನಾನೇ ಇನ್ನೂ 3 ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ. ಆ್ಯಂಡ್ ಆ ವಿಚಾರದ ಬಗ್ಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗುವೆ. ಆ್ಯಂಡ್ ಈ ಗ್ಯಾಪಲ್ಲಿ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.